ಸೊ ಒಂದು ಪ್ರಶ್ನೆ ಇದೆ ಡೈರೆಕ್ಷನ್ ಟೆಸ್ಟ್ ಮೇಲೆ. ಪ್ರಶ್ನೆ ಏನೆಂದರೆ ಬಿ ನಗರವು ಎ ನಗರದ ಪೂರ್ವಕ್ಕೆ ಎಷ್ಟಿದೆ 6 ಮೈಲ್ಸ್ 6 ಮೈಲ್ ಇದೆ. ಸಿ ಯು ಬಿಯ ದಕ್ಷಿಣಕ್ಕೆ 5 ಮೈಲ್ ದೂರ ಮತ್ತು ಡಿ ನಗರವು ಸಿಯ ಪೂರ್ವಕ್ಕೆ 6 ಮೈಲಿ ದೂರ ಅಂತ ಇದೆ. ಎ ಮತ್ತು ಡಿಗಳ ನಡುವೆ ಇರುವ ಅತಿ ಕಡಿಮೆ ದೂರ ಅಂತ ಪ್ರಶ್ನೆ ಇದೆ. ಪ್ರಶ್ನೆ ಏನಿದೆ ಅಂದರೆ ಬಿ ಯು ಎಯ ಪೂರ್ವಕ್ಕೆ ಎಷ್ಟು 6 ಮೈಲ್ ಇದೆ. ಇಲ್ಲಿ ನೋಡಿ ಪೂರ್ವಕ್ಕೆ ಅಂತ ಕೊಟ್ಟಾಗ ಎ ಬರ್ಕೋಬೇಕು, ಇಲ್ಲಿ ಬಿ ಬರ್ಕೋಬೇಕು. ಈಗ ಬಿ ಏನಿದೆ ಅಂದರೆ ಎಯ ಪೂರ್ವಕ್ಕೆ ಎಷ್ಟಿದೆ 6 ಮೈಲ್ಸ್ ಇದೆ, ಕ್ಲಿಯರ್ ಆಯ್ತಾ. ಆಮೇಲೆ ಸಿ ಯು ಬಿಯ ದಕ್ಷಿಣಕ್ಕೆ ಎಷ್ಟಿದೆ, ಸಿಯ ದಕ್ಷಿಣಕ್ಕೆ ಎಷ್ಟಿದೆ 5 ಮೈಲ್ಸ್ ಅಂತ 5 ಮೈಲ್ಸ್ ಅಂತ ಬರ್ಕೋಬೇಕು. ಸಿ ಆಯಿತಾ. ಆಮೇಲೆ ನೆಕ್ಸ್ಟು ಡಿ ಯು ಸಿಯ ಪೂರ್ವಕ್ಕೆ, ಡಿ ಏನಿದೆ ಸಿಯ ಪೂರ್ವಕ್ಕೆ ಎಷ್ಟಿದೆ 6 ಮೈಲ್ಸ್ ಅಂತ ಇದೆ. ಸೊ ನಮಗೆ ಬೇಕಾಗಿದ್ದ ಪ್ರಶ್ನೆ ಏನಂದರೆ ಎ ಮತ್ತು ಡಿಗಳ ನಡುವೆ ಇರುವ ಅತಿ ಕಡಿಮೆ ದೂರ ಇದೆ, ಆಯಿತಾ. ಅತಿ ಕಡಿಮೆ ದೂರ ಅಂತ ಇದ್ದಾಗ ಏನು ಮಾಡ್ಕೋಬೇಕಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ನೋಡ್ಕೋಬೇಕಷ್ಟೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇನ್ನು ಎಲ್ಲ ಕರ್ ತೊಗೋಬೇಕಷ್ಟೆ, ಎಲ್ಲ ಕರ್, ಆಯಿತಾ. ಸೊ ಈ ಥರ ತೊಗೊಂಡಾಗ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಆಲ್ರೆಡಿ ಎಷ್ಟಿದೆ ಇದು 5 ಕಿಲೋಮೀಟರ್ ಇದೆ, 5 ಮೀಟರ್ ಇದೆ, ಇದು 5 ಮೀಟರ್ ಬರಬೇಕು. ಆಮೇಲೆ ಇದು ಎಷ್ಟಿದೆ 6 ಮೀಟರ್, ಇದು 6 ಮೀಟರ್, ಇದು ಆಲ್ರೆಡಿ ಎಷ್ಟಿದೆ 6 ಮೀಟರ್ ಇದೆ. 6 + 6 ಎಷ್ಟಾಗುತ್ತದೆ 12 ಮೀಟರ್ ಬಂತ. ಆಮೇಲೆ ಎ ಮತ್ತು ಇದನ್ನು ಡಿ ಇ ಅಂತ ಇಟ್ಕೊಂಡಿದ್ದು ಎ, ಆಮೇಲೆ ಬಿ ಸಿ ಡಿ ಇ. ಸೊ ಎ ಆ್ಯಂಡ್ ಇ ಎಷ್ಟಾಯಿತು 12 ಮೈಲ್ಸ್ ಆಯಿತು, ಓಕೆ. ಆಮೇಲೆ ಡಿ ಮತ್ತು ಇ ಎಷ್ಟಾಯಿತು 5 ಮೈಲ್ಸ್ ಆಯಿತಾ. 5 ಮೈಲ್ಸ್ ಅಂತ ಕೊಟ್ಟಾಗ ನೆಕ್ಸ್ಟ್ ಏನು ಮಾಡಬೇಕು, 5 ಮೈಲ್ಸ್ ಆಯಿತಾ. ಸೊ ಡಿ ಇದು 12 5 ಬಂದಾಗ ಏನಾಗುತ್ತದೆ ಆನ್ಸರ್ ಎಷ್ಟಾಗುತ್ತದೆ 13. ಯಾವ ಬೇಸ್ ಮೇಲೆ 12 ಸ್ಕ್ವೇರ್ ಎಷ್ಟು 144, 5 ಸ್ಕ್ವೇರ್ ಎಷ್ಟು 25, 144 + 25 how much 169 √13 miles. So answer 13. Thank you so much.